Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಎನ್ಡಿಎ ಮೀಟಿಂಗ್ ಶುರು ಆಗಿಲ್ಲ, ಆಗಲೇ ಭಿನ್ನರಾಗ ಶುರು ಆಯ್ತಾ ಅಂತ ಒಬ್ಬ MLC ಹೇಳಿರುವಂತ ಮಾತು ಬಹಳ ಸೀರಿಯಸ್ ಪರಿಗಣಿಸುವಂತ ಅಗತ್ಯ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ತಾವು ಹೇಳದೇ ಇರುವಂತ ಸಂಗತಿಗಳನ್ನ ಬೇರೆಯವರಿಂದ ಹೇಳಿಸುವಂತ ಪ್ರಯತ್ನಗಳು ಕೂಡ ಆಗ್ಬಿಡ್ತವೆ ರಾಜಕಾರಣದಲ್ಲಿ. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆ ಪ್ರಧಾನಿ ಯಾರಾಗ್ತಾರೆ ಹೇಳಿ? MLC ಖಾಲಿದ್ ಅನ್ವರ್ ಹೇಳಿಕೆ ಕೊಟ್ಟಿದ್ದಾರೆ. JDU ಪಕ್ಷದ MLC. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂತಹ ನಾಯಕ ಅಂತಂದ್ರೆ ಅದು ನಿತೀಶ್ ಕುಮಾರ್. ದೇಶದ ಜನರ ನಾಡಿಮಿಡಿತ, ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿತ್ವ ಅಂತಂದ್ರೆ ಅದು ನಿತೀಶ್ ಕುಮಾರ್. ನಾವು NDA ಭಾಗವಿದ್ದೀವಿ ಅಂತ ಕೂಡ ಖಾಲಿದ್ ಅನ್ವರ್ ಹೇಳಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆಗೆ ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಈ NDAಗೆ ಏನಾದರೂ ಕಗ್ಗಂಟಾಗ್ಬಿಡ್ತಾರಾ? BJPಗೆ ತಲೆಬಿಸಿ ಆಗಿಬಿಡ್ತಾರಾ? ಯಾಕಂದ್ರೆ ಇದೇನು ಹೊಸದೇನೂ ಅಲ್ಲ. ಎಲ್ಲರ ಜೊತೆಗೂ ಇದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಎಲ್ಲರನ್ನು ಹ್ಯಾಂಡಲ್ ಮಾಡುವಂಥದ್ದು ಕೂಡ ಗೊತ್ತು, ಬೇಡ ಅಂದ ಕಿತ್ಕೊಂಡು ಹೋಗುವಂಥದ್ದು ಗೊತ್ತು. ಅವ್ರಿಗಿಂತ ಒಳ್ಳೆ ಪಲ್ಟಿ ಮಾಸ್ಟರ್ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಿತೀಶ್ ಅವರ ನಿಲುವು ಏನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. नीतीश कुमार जी से बेहतर कौन हो सकता है प्रधानमंत्री? और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं, जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है. जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार जी को. तो नीतीश कुमार एक सीजन और बहुत बेहतर पॉलिटिशियन है, जो समाज को समझते हैं, देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन हो सकता है. लेकिन बहरहाल हम लोग NDA अलायंस में हैं अभी, और ये सब इस वक्त कहने की बात नहीं है. लेकिन नीतीश कुमार पहले भी थे, लोग चाहते थे कि वो प्रधानमंत्री बने, आज भी लोग चाहते हैं. और मुझे लगता है कि इस रिजल्ट के बाद उनसे उम्मीदें लोगों को ज़्यादा ಆಗ್ತಾ ಇರುವಂಥ ಮಾಹಿತಿಗಳು ನೋಡ್ತಾ ಇದ್ರೆ ಅಥವಾ ಬರ್ತಾ ಇರುವಂಥ ಅಂಕಿಅಂಶಗಳನ್ನು ನೋಡೋದಾದರೆ ರಾಜ್ಯವಾರು ಯಾವ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲೀಡ್ ಬಂದಿದೆ ಅನ್ನುವಂಥದ್ದು ಒಂದ್ಸರಿ ಗಮನಿಸೋಣ. ಪ್ರಮುಖವಾಗಿ ಉತ್ತರ ಪ್ರದೇಶ ದೇಶದ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಅತಿ ಪ್ರಮುಖವಾಗಿರುವಂಥ ಒಂದು ರಾಜ್ಯ. ಈಗ 80 ಸೀಟ್ಗಳ ಪೈಕಿ NDA ಕೇವಲ 36ಕ್ಕೆ ಮಾತ್ರ ಸೀಮಿತವಾದರೆ ಇಂಡಿಯಾ ಒಕ್ಕೂಟ 43 ಸ್ಥಾನಗಳನ್ನು ಅಲ್ಲಿ ಗೆದ್ದಿದೆ. ಇದರ ಜೊತೆಗೆ ಅದರ್ಸ್ ಇತರೆ ಕೇವಲ 1 ಸ್ಥಾನವನ್ನು ಗೆದ್ದಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 42 ಸೀಟ್ಗಳಿದ್ದರೆ ಅದರಲ್ಲಿ 12 NDA, ಇನ್ನು ಇಂಡಿಯಾ ಒಕ್ಕೂಟ 29 ಸ್ಥಾನಗಳನ್ನು ಗೆದ್ದರೆ 1 ಅದರ್ಸ್. ಬಹುಶಃ ಇದು ಕೂಡ ಕಾಂಗ್ರೆಸ್ನಿಂದ ಇರುತ್ತೆ. ಅಲ್ಲಿ ಕಾಂಗ್ರೆಸ್ ಹೊರತಾಗಿ ಇನ್ನೊಂದು ಯಾವುದೋ ಒಂದು ಸೀಟ್ ಬಂದಿರುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮಹಾರಾಷ್ಟ್ರ ನೋಡೋದಾದರೆ 48 ಕ್ಷೇತ್ರಗಳಿದೆ ಒಟ್ಟು. ಇದರಲ್ಲಿ 19 BJP ನೇತೃತ್ವದ NDA ಬಂದರೆ, ಇನ್ನು ಇಂಡಿಯಾ ಒಕ್ಕೂಟ 28 ಸ್ಥಾನವನ್ನು ಗೆತ್ತು. ಇನ್ನು ಅದರ್ಸ್ ಕೇವಲ 1 ಸ್ಥಾನವನ್ನು ಗೆದ್ದಿದೆ. ಇನ್ನು ಬಿಹಾರದಲ್ಲಿ 40 ಕ್ಷೇತ್ರ ಇದೆ. ಇದರಲ್ಲಿ NDA 31 ಸ್ಥಾನಗಳನ್ನು ಉಳಿಸ್ಕೊಂಡಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ ಕೇವಲ 6 ಸ್ಥಾನವನ್ನು ಗೆಲ್ತು. ಇನ್ನು ಅದರ್ಸ್ 1 ಸ್ಥಾನವನ್ನು ಗೆದ್ದಿದ್ದಾರೆ. ಇನ್ನು ಮಧ್ಯಪ್ರದೇಶ ನೋಡಿದರೆ 29 ಕ್ಷೇತ್ರಗಳ ಪೈಕಿ 29 ಸ್ಥಾನವನ್ನು NDA ಗೆದ್ದಿದೆ. ಗುಜರಾತಲ್ಲಿ 26ಕ್ಕೆ 25 NDA, 1 ಕ್ಷೇತ್ರವನ್ನು ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಗೆದ್ದಿದೆ. ಅದರ ಜೊತೆಗೆ ಬೇರೆ ರಾಜ್ಯಗಳು ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನು ರಾಜಸ್ಥಾನ ಬಹುಶಃ BJPಗೆ ಅತಿ ದೊಡ್ಡ ಡ್ಯಾಮೇಜ್ ಆಗಿರುವಂಥ ಒಂದು ರಾಜ್ಯ ಅಂದರೆ ಅದು ರಾಜಸ್ಥಾನ ಕೂಡ ಹೌದು. ಈ ಬಾರಿ 25 ಕ್ಷೇತ್ರಗಳಲ್ಲಿ NDA 14 ಸ್ಥಾನವನ್ನು ಗೆದ್ದಿದ್ರೆ 11 ಕಾಂಗ್ರೆಸ್ ಗೆದ್ದಿದೆ. ಇನ್ನು ಜಾರ್ಖಂಡ್ನಲ್ಲಿ 14 ಕ್ಷೇತ್ರಗಳ ಪೈಕಿ 10 ಸ್ಥಾನದಲ್ಲಿ NDA ಗೆದ್ದರೆ 4 ಕ್ಷೇತ್ರವನ್ನು ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಗೆದ್ದಿದೆ. ಇದರ ಜೊತೆಗೆ ತೆಲಂಗಾಣದಲ್ಲಿ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ NDA 8 ಕ್ಷೇತ್ರ ಗೆದ್ದಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ 4 ಕ್ಷೇತ್ರವನ್ನು ಗೆದ್ದುಕೊಂಡೆ. ಇನ್ನು BRS 1 ಕ್ಷೇತ್ರವನ್ನು ಗೆದ್ದಿದೆ. ಅದೇ ರೀತಿ ಬೇರೆ ರಾಜ್ಯಗಳ ಅಂಕಿಅಂಶವನ್ನು ನೋಡೋದಾದರೆ, ಇನ್ನು ಒಡಿಶಾದಲ್ಲಿ BJP ಈ ಬಾರಿ ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಮಾಡಿದೆ. ಯಾಕೆಂದರೆ 21 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರದಲ್ಲಿ NDA BJP ಗೆದ್ದಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ ಕೇವಲ 1 ಕ್ಷೇತ್ರವನ್ನು ಗೆದ್ದಿದೆ. ಅದೇ ರೀತಿ ತಮಿಳುನಾಡಲ್ಲಿ 39 ಕ್ಷೇತ್ರಗಳಿದೆ. 39 ಕ್ಷೇತ್ರಗಳಲ್ಲಿ 39 ಕ್ಷೇತ್ರವನ್ನು ಇಂಡಿಯಾ ಒಕ್ಕೂಟ ಅಂದರೆ DMK ತನ್ನದಾಗಿಸಿಕೊಳ್ಳುವ ಮೂಲಕ ಪಕ್ಷದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಡಾಮಿನೆನ್ಸನ್ನು ಮಾಡಿದೆ. ಆಸಾಮಲ್ಲಿ ಇನ್ನು 14 ಕ್ಷೇತ್ರ ಇದೆ. 14ರಲ್ಲಿ 11 ಕ್ಷೇತ್ರವನ್ನು ಇಂಡಿಯಾ ಒಕ್ಕೂಟ ಗೆದ್ದಿದೆ. ಇನ್ಫ್ಯಾಕ್ಟ್ NDA ಒಕ್ಕೂಟ ಗೆದ್ದಿದ್ರೆ ಇಂಡಿಯಾ ಕೇವಲ 3 ಸ್ಥಾನವನ್ನು ಗೆದ್ದಿದೆ. ಇನ್ನು ದೆಹಲಿಯಲ್ಲಿ 7ಕ್ಕೆ 7 ಸ್ಥಾನವನ್ನು BJP ಗೆಲ್ಲುವ ಮೂಲಕ ಮತ್ತೊಮ್ಮೆ ದೆಹಲಿಯಲ್ಲಿ ತನ್ನ
ರಾಷ್ಟ್ರೀಯ ಚುನಾವಣೆಯ ಡಾಮಿನೇಷನನ್ನು ಈಗಾಗಲೇ ಇದು ಮಾಡ್ತಾ ಇದೆ. ರೈಟ್, ಈಗಾಗಲೇ ನಾಯಕರು ಕೂಡ ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ, ಸಾಕಷ್ಟು ಚರ್ಚೆ ಮಾಡ್ತೀನಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.